ಖಂಡಿತವಾಗ್ಲು ನಾನು ನೋಡಿರೋ ಹಾಗೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅನ್ನೋದಕ್ಕಿಂತ ಇದೊಂಥರ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರೋರಿಗೆ ಇರುವಂತ ಆಟ ಅಂತ ನಾನು ಅನ್ಕೊಳ್ತೀನಿ. ಈಗ ಎಲ್ಲಾರದು ವ್ಯಕ್ತಿತ್ವ ಒಂದೇ ತರ ಇರುತ್ತಾ, ಎಲ್ಲಾರು ಯಾವಾಗ್ಲೂ ಜಗಳ ಮಾಡ್ಕೊಂಡಿರ್ತಾರ? ಹಂಗಿರಲ್ಲ. ಎಷ್ಟೋ ಸಂದರ್ಭ ಒಳ್ಳೆ ವ್ಯಕ್ತಿತ್ವ ಇರುವಂತವ್ರಿಗೂ ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಭಿಷೇಕ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಹುಡುಗ, ಸುದೀಪ್ ಅವ್ರ ಹತ್ರ ಇಂದಾನೆ ಒಳ್ಳೆ ಹುಡುಗ ಅನ್ಸ್ಕೊಂಡಿದ್ದಾರೆ. ಮತ್ತೆ ಒಳಗಡೆನು ಕೂಡ ನಿಮ್ಗೆ ಇಂತ ಜಿನೈನ್ ಹುಡುಗ ಅಂತಂದ್ರೆ ತುಂಬಾ ಎಲ್ಲಾರ್ನು ಒಳ್ಳೆ ರೀತಿಲಿ ನೋಡೋ, ಯಾರಿಗೂ ಮನ್ಸಿಗೆ ನೋವು ಮಾಡದೇ ಇರುವಂತ ವ್ಯಕ್ತಿತ್ವ ಇರುವಂತ ಹುಡುಗ. ಸೊ ಅಂತವ್ರು ಅದು ವ್ಯಕ್ತಿತ್ವದ ಆಟ ಆದ್ರೆ ಅಲ್ಲಿ ಅವ್ರು ಗೆಲ್ಬೇಕು. ಬಿಕಾಸ್ ಅವ್ರು ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ರು, ಸೂಪರ್ ಆಗಿ ಟಾಸ್ಕ್ ಆಡ್ತಿದ್ರು, 2 ಸಲ ಕ್ಯಾಪ್ಟನ್ ಆಗಿದ್ರು. ಸೊ ನಾನು ಅದನ್ನ ಕಂಪ್ಲೀಟ್ಲಿ ವ್ಯಕ್ತಿತ್ವದ ಆಟ ಅನ್ನಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ನ ಆಟ ಅಂತೀನಿ. ಸೊ ನೀವು ಯಾವ ಸಂದರ್ಭದಲ್ಲಿ ಹಿಂಗೆ ನಡ್ಕೋತೀರಾ ಆ ಸಂದರ್ಭನೂ ನಿಮಗ್ ಬರ್ಬೇಕು. ಆ ಸಂದರ್ಭ ನಿಮಗ್ ಬಂದಿರ್ಬೇಕು, ಮತ್ತೆ ಆ ಸಂದರ್ಭಕ್ಕೆ ತಕ್ಕಾಗಿ ನೀವು ನಡ್ಕೋಬೇಕು. ಅದೆರಡು ಇದ್ದಾಗ ಅದು ಬಿಗ್ ಬಾಸ್ ಆಟ ಅಂತ ಅನ್ಸುತ್ತೆ. ಬರೀ ಟಾಸ್ಕ್ ಕೇಳಿದ್ರೆ ಅಲ್ಲ, ಬಟ್ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಕೂಡ. ಬಿಕಾಸ್ ಗಿಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಟಾಸ್ಕ್ ಅಲ್ಲಿ ಸೂಪರ್ ಆಗಿ ಆಡ್ತಿದ್ದ ಅಭಿಷೇಕ್ ಇನ್ನೂ ಉಳ್ಕೊಂಡಿಲ್ಲ. ಹಂಗಂತಂದ್ರೆ ಟಾಸ್ಕ್ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಇಂಪಾರ್ಟೆಂಟ್. ಈಗ ನಾಳೆ ಅವ್ನು ಟಾಸ್ಕ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಆಗ ಅವನು ಗೆಲ್ತಾನೋ ಇಲ್ವೋ ಅದು ಹೇಳಕ್ಕಾಗಲ್ಲ. ಸೊ ಟಾಸ್ಕ್ ಕೂಡ ಇಂಪಾರ್ಟೆಂಟು, ಜೊತೆಗೆ ನೀವು ನೇರವಾಗಿ ಮಾತಾಡೋದು ಇಂಪಾರ್ಟೆಂಟು. ಬಿಗ್ ಬಾಸ್ಗೆ ಹೋಗೋರು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋ 3 ಅಂಶ ಅಂದ್ರೆ, ಒಂದು ಟಾಸ್ಕ್ನ ಚೆನ್ನಾಗಿ ಆಡಬೇಕು, ಇನ್ನೊಂದು ಹೇಳುವ ವಿಷಯಗಳನ್ನ ಅನ್ಬಯಾಸ್ಡ್ ಆಗಿ ಯಾರಿಗೂ ಮನೆ ಒಳಗಡೆ ಇರೋರನ್ನ ಮಿಕ್ಸ್ದೇನೆ ನೇರವಾಗಿ ಹೇಳೋದನ್ನ ಕಲಿಬೇಕು, ಇನ್ನೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋಬೇಕು.